ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಿನ ವಿಶೇಷತೆ ಬಂದು ಇವತ್ತು ಭೀಮನ ಅಮಾವಾಸ್ಯೆ ವ್ರತದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ ಈ ವ್ಲಾಗ್ ಯಾವ ಥರ ಇರುತ್ತೆ ಏನಿಲ್ಲ ಅಂತ ಕೊನೆವರೆಗೂ ಮಿಸ್ ಮಾಡದೆ ವ್ಲಾಗ್ನ ನೋಡಿ. ಹಾಗೆ ನಾನು ಮಾತಾಡೋವಾಗ ಏನಾದರೂ ಸ್ವಲ್ಪ ಮಿಸ್ಟೇಕ್ಗಳಾದರೆ ನನ್ನನ್ನು ಕ್ಷಮೆ ಇರಲಿ. ಬನ್ನಿ ನೋಡಿ. ನಮಸ್ತೆ ಎಲ್ಲರಿಗೂ. ಜ್ಯೋತಿರ್ ಭೀಮೇಶ್ವರ ವ್ರತ ಹಾಗೂ ಪತಿ ಸಂಜೀವಿನಿ ವ್ರತ ಅಂತ ಎರಡು ಹೆಸರಲ್ಲಿ ಕರೀತಾರೆ ಈ ವ್ರತನ. ಹಾಗೆ ಬರೀ ಗಂಡನ ಪಾದ ಪೂಜೆ ಮಾಡೋದಲ್ಲದೆ ಎರಡು ಜ್ಯೋತಿ ಎಂದರೆ ಜ್ಯೋತಿ ದೀಪಗಳನ್ನ ಇಟ್ಟು ಅದಕ್ಕೆ ಆದಂಥ ಕೆಲವು ನಿಯಮ ರೀತಿಯ ಪೂಜೆ ಮಾಡುವುದು ಹಾಗೂ ಈ ಹಬ್ಬದ ಸನಾತನ ಧರ್ಮ ಹಾಗೂ ಆಧುನಿಕ ಸಾಂಪ್ರದಾಯಿಕ ಹಬ್ಬವಾಗಿ ಬಂದಿದೆ ಆಗ್ಲಿಂದನೂ. ಇದು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿದೆ. ನನಗೆ ಗೊತ್ತಿರೋ ಮಟ್ಟಿಗೆ ನಿಮಗೆ ತಿಳಿಸ್ತಾ ಇದ್ದೀನಿ. ತುಂಬ ಶತಮಾನದ ಹಿಂದೆ ಸೌರಾಷ್ಟ್ರ ಎಂಬ ರಾಜ್ಯದಲ್ಲಿ ರಾಜನ ಮಗ ಅಕಾಲಿಕವಾಗಿ ಸಾವನ್ನಪ್ಪಿದಾಗ ತುಂಬ ನೋವಾಯ್ತಂತೆ ರಾಜನಿಗೆ. ನನ್ನ ಮಗ ಮದುವೆನೇ ನಾನು ನೋಡಲಿಲ್ಲಲ್ವ, ನನ್ನ ಮಗ ತೀರ್ಕೊಂಡ್ಬಿಟ್ಟ ಅಂದ್ಬಿಟ್ಟು ಆ ರಾಜ ಒಂದು ಅನೌನ್ಸ್ ಮಾಡ್ತಾನಂತೆ. ಆ ರಾಜ್ಯದಲ್ಲಿ ಯಾರಾದರೂ ನನ್ನ ಮಗನ ಶವನಿಗೆ ಮದುವೆ ಮಾಡಿ ಕೊಟ್ಟರೆ ಅವರಿಗೆ ನನ್ನ ಅರ್ಧ ರಾಜ್ಯನ ಬರೆದು ಕೊಡ್ತೀನಿ ಅಂತ. ಆವಾಗ ತುಂಬ ಬಡ ಕುಟುಂಬದಲ್ಲಿ ಇದ್ದಂಥ ಬ್ರಾಹ್ಮಣ ಅವನ ತಂಗಿನ ಕೊಟ್ಟು ಮಾಡ್ತೀನಿ ಅಂತ ಮುಂದೆ ಬರ್ತಾನಂತೆ. ಆಗ ಬಂದಾಗ ಆ ಹುಡುಗಿನ ಕರ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಮದುವೆ ಹೆಣ್ಣಿನ ರೂಪದಲ್ಲಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ ಊರಿನವರು ಎಲ್ಲ, ಅವ್ರ ಮನೆಯವರು, ರಾಜ ಎಲ್ಲ. ಆಗ ಹೋದಾಗ ತುಂಬಾ ಮಳೆ, ಗುಡುಗು, ಸಿಡಿಲು, ತುಂಬ ಜೋರಾಗಿ ಮಳೆ ಬಂದಾಗ ಎಲ್ಲ ಬಂದಂಥ ಜನಗಳು ಅವರವರ ದಿಕ್ಕಿಗೆ ಹೋಗ್ಬಿಡ್ತಾರಂತೆ ಮಳೆಗೆ ತಡ್ಕೊಳಕ್ಕಾಗದೆ. ಆಗ ಮದುವೆ ಹೆಣ್ಣು ಒಬ್ಬಳೇ ನಿಂತಿರ್ತಾಳಂತೆ. ನಿಂತಾಗ ಅವಳಿಗೆ ನೆನಪಾಗುತ್ತಂತೆ ಅವರಮ್ಮ ಸಣ್ಣವಳಿದ್ದಾಗಿಂದ ಮಾಡಿಸ್ಕೊಂಬರ್ತಾಯಿದ್ರಂತೆ ಭೀಮನ ಅಮಾವಾಸ್ಯೆದು ಪೂಜೆ. ಅದು ನೆನಪಾಗಿ ಅವಳು ಅಲ್ಲೇ ಇದ್ದಂಥ ಮಣ್ಣಿಂದ ಒಂದು ಗೊಂಬೆನ ಮಾಡಿ ಸ್ಮಶಾನದಲ್ಲೇ ಅಲ್ಲಿ ಇದ್ದಂಥ ಬೇರುಗಳನ್ನ ತಗೊಂಡು ಬತ್ತಿನ ಮಾಡಿ ಎಣ್ಣೆ ಹಾಕಿ ದೀಪ ಹಚ್ಚಿ ಕುತ್ಕೊಂಡು ಪೂಜೆ ಶಿವ ಪಾರ್ವತಿನ ಆವಾಹ ಮಾಡಿಕೊಂಡು ಪೂಜೆ ಶುರು ಮಾಡಿದಾಗ ಆವಾಗ ಶಿವ ಪಾರ್ವತಿ ಇಬ್ಬರು ಪ್ರತ್ಯಕ್ಷರಾಗಿ ನಿನಗೆ ಏನು ವರ ಬೇಕಮ್ಮ ಅಂತ ಕೇಳ್ತಾರಂತೆ. ಆಗ ಕೇಳಿದಾಗ ನನಗೆ ಏನು ವರ ಬೇಡ, ನನ್ನ ಗಂಡನ ಆಯಸ್ಸು ವಾಪಸ್ಸು ಕೊಡು ಅಂತ ಕೇಳ್ಕೊಡ್ತಾಳಂತೆ. ಆಗ ಆ ವರ ಕೊಟ್ರಂತೆ ಈ ಪಾರ್ವತಿ, ಶಿವ ಪಾರ್ವತಿ. ಕೊಟ್ಟಾಗ ಅವಳು ಗಂಡನ ಕರ್ಕೊಂಡು ಊರಿನ ಒಳಗಡೆ ರಾಜರ ಮನೆಗೆ ಹೋಗ್ತಾಳಂತೆ, ಅರಮನೆಗೆ ಕರ್ಕೊಂಡು ಹೋಗ್ತಾಳಂತೆ. ಇಷ್ಟು ಮಟ್ಟಿಗೆ ನನಗೆ ಗೊತ್ತಿದೆ. ಹಂಗೆ ಬೇರೆ ಕಡೆ ಹೇಳ್ತಾರೆ ಮಹಾಭಾರತದ ಟೈಮ್ನಲ್ಲಿ ಭೀಮ ಹುಟ್ಟಿದ್ದು ತುಂಬ ಜನ ಬಡ ಬ್ರಾಹ್ಮಣರನ್ನ ರಕ್ಷಿಸಿದ್ರು ಭೀಮ, ಅದಕ್ಕೆ ಇದು ಭೀಮನ ಅಮಾವಾಸ್ಯೆ ಮಾಡ್ತಾರೆ ಅಂತ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಹೇಳಿದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ನಾನು ಬೆಳಗ್ಗೆನೇ ದೀಪ ಜ್ಯೋತಿ ಪೂಜೆ ಮಾಡಿದ್ದೀನಿ. ಜ್ಯೋತಿರ್ ಭೀಮೇಶ್ವರ ಅರ್ಧನಾರೀಶ್ವರನ ಫೋಟೋ ಇಟ್ಟು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಈಗ ಪಾದ ಪೂಜೆ ಮಾಡಿ ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲ ನಿಮಗೆಲ್ಲ ತಿಳಿಸ್ತಾ ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಖಂಡಿತ ಎಲ್ಲರೂ ಇದನ್ನು ಮದುವೆ ಆಗದೇ ಇರೋರು ಮಾಡ್ಬೋದು, ಮದುವೆ ಆಗಿರೋರು ಮಾಡ್ಬೋದು. ನಾವು ಕೂಡ ಮದುವೆ ಆಗದಿದ್ದ ಮುಂಚೆಯಿಂದ ಈ ಹಬ್ಬನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮನೇಲಿ ದೊಡ್ಡವರು ಇದನ್ನು ರೂಢಿಗೆ ತಂದಿದ್ದಾರೆ. ತುಂಬಾ ಒಳ್ಳೆಯದು. ನೀವು ಏನೆಲ್ಲ ಗಂಡನಿಗೆ ಏನಕ್ಕೆ ಪಾದ ಪೂಜೆ ಮಾಡೋದು ಅಂದರೆ ಅವರ ಆಯುಷ್ಯು ಆರೋಗ್ಯ ವೃದ್ಧಿ ಆಗಲಿ ಅಂದ್ಬಿಟ್ಟು ಅವರು ಭೀಮನ ಥರ 100 ವರ್ಷ ಆಯುಷನ್ನು ಕೊಡಲಿ ಅಂತ ಮಾಡ್ತೀವಿ. ನೋಡಿ ಇವತ್ತು ನಮ್ಮ ಎಲ್ಲ ಎರಡೂ ಪೂಜೆನೂ ಆಯಿತು. ಇವಾಗ ಇಬ್ಬರೂ ಸೇರಿ ದೇವ್ರ ಮನೆಯಲ್ಲಿ ಪೂಜೆನ ಮಾಡಿ ಅವ್ರಿಗೆ ತೆಗೆದಿರೋ ಅಂಥ ಆರತಿ ದೃಷ್ಟಿ ಎಲ್ಲ ಹೋಗಲಿ ಅಂತ ಹೇಳಿ ಆರತಿನೆಲ್ಲ ಹೊರಗಡೆ ಹಾಕಿ ಇಷ್ಟು ಭೀಮನ ಅಮಾವಾಸ್ಯೆ ಪೂಜೆ ಇಷ್ಟು ಮುಗಿಸಿದ್ದೀನಿ. ಇವತ್ತು ಇನ್ನೂ ಒಂದು ನನಗೆ ಕೆಲಸ ಇದೆ ಗೈಸ್. ಇವತ್ತು ಸಂಡೇ ಬಂದಿರೋದ್ರಿಂದ ಹಬ್ಬ ಬೇರೆ ಹತ್ರ ಬರ್ತಾಯಿದೆ. ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾನು ಹಸ್ಬೆಂಡು ಅಮ್ಮ 3 ಜನ ಹೋಗೋಣ ಶಾಪಿಂಗ್ ಅಂದ್ಕೊಂಡ್ವಿ. ಆ ಹಸ್ಬೆಂಡ್ಗೆ ಸ್ವಲ್ಪ ಆಫೀಸ್ ವರ್ಕ್ ಬಂತು, ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಆಫೀಸ್ ವರ್ಕ್ ಇದೆ, ನಾನು ಹೋಗಿ ಬರ್ತೀನಿ, ನೀವು ಶಾಪಿಂಗ್ ಮಾಡಿ ನಾನು ಆದರೆ ಬರ್ತೀನಿ ಅಂದರು. ಇಲ್ಲ ನಿಮ್ಮ ಕೆಲಸನ ನೋಡ್ಕೊಳ್ಳಿ ಅಂತ ಹೇಳಿದ್ವಿ. ನೋಡಿ ಪಾಪ ತುಂಬಾ ನನಗೆ ಅಮ್ಮ ಹೆಲ್ಪ್ ಮಾಡಿದ್ರು ಇವತ್ತು ಬೆಳಗ್ಗೆ. ನೋಡಿ ಪುಳಿಯೋಗರೆನ ಮಾಡಿದ್ವಿ. ಮಕ್ಕಳೆಲ್ಲ ಟಿಫನ್ ತಿಂದರು. ಹಸ್ಬೆಂಡು ಕೂಡ ಈಗ ಬ್ರೇಕ್ಫಾಸ್ಟ್ ಮಾಡಬೇಕು. ಈಗ ನಾವೆಲ್ಲ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಿ ಹಸ್ಬೆಂಡು ನಮಗೆ ಈಗ ಆಟೋ ಬುಕ್ ಮಾಡಿದ್ದಾರೆ. ಆಟೋ ಕೂಡ ಬಂತು. ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ಯಾರಿಯಲ್ಲಿ ಆಗಲ್ಲ ಓಡಾಡೋಕ್ಕೆ. ಬನ್ನಿ ಈಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ನೋಡೋಣ. ಆದರೆ ಅದು ಕೂಡ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ. ವೆಜಿಟೇಬಲ್ಸ್ ಸ್ವಲ್ಪ ತೊಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ. ಗೆಸ್ ಮಾಡಿ ಯಾವ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ತಾ ಇದ್ವಿ, ಯಾವುದಿರ್ಬೋದು, ಎಲ್ಲಿರ್ಬೋದು ಈ ಮಾರ್ಕೆಟ್, ಇಷ್ಟು ದೊಡ್ಡ ಮಾರ್ಕೆಟು. ಗೆಸ್ ಮಾಡಿ ಕಮೆಂಟ್ ಮಾಡಿ. ಸ್ಯಾರಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಅದು ತುಂಬಾ ಜನ ಕ್ರೌಡ್ ಇದಕ್ಕೆ ನಾನು ಮೊಬೈಲ್ ಓಪನ್ ಮಾಡೋಕ್ಕೆ ಆಗಿಲ್ಲ. ಇವತ್ತಿನ ವ್ಲಾಗ್ ಇದಾಗಿದೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು, ಬಾಯ್.